ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿರುವ ಹಿನ್ನೆಲೆಯಲ್ಲಿ ಅವರು ಶಾಸಕ ಸ್ಥಾನದ ಭವಿಷ್ಯ ಇದೀಗ ಚರ್ಚೆಗೆ ಬಂದಿದೆ. ಈ ಕುರಿತು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯಾಗಿರುವುದು ತಿಳಿದಿದೆ, ಆದರೆ ನ್ಯಾಯಾಲಯದಿಂದ ಇನ್ನೂ ಅಧಿಕೃತ ಆದೇಶದ ಪ್ರತಿ ನಮ್ಮ ಕಚೇರಿಗೆ ಬಂದಿಲ್ಲ. ಆದೇಶ ಬಂದ ನಂತರವಷ್ಟೇ ಮುಂದಿನ ಕ್ರಮಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕಾನೂನಿನ ಪ್ರಕಾರ ಜನಪ್ರತಿನಿಧಿಗಳಿಗೆ 2 ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆ ವಿಧಿಸಿದರೆ ಶಾಸಕ ಸ್ಥಾನ ಸ್ವಯಂ ಅನರ್ಹಗೊಳ್ಳುತ್ತದೆ. ಜೀವಾವಧಿ ಶಿಕ್ಷೆಯ ಸಂದರ್ಭದಲ್ಲಿ ಇದು ಖಚಿತವಾಗಿ ಅನ್ವಯವಾಗುತ್ತದೆ. ವಿನಯ್ ಕುಲಕರ್ಣಿ ಅವರು ಕೆಳಗಿನ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಉನ್ನತ ನ್ಯಾಯಾಲಯದಿಂದ ತಡೆಯಾಜ್ಞೆ ಪಡೆದರೆ ಅವರ ಶಾಸಕ ಸ್ಥಾನ ಯಥಾಸ್ಥಿತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆಯಾಗಿ ಯುಟಿ ಖಾದರ್ ಅವರ ಈ ಪ್ರತಿಕ್ರಿಯೆಯು ಸಂಯಮ ಮತ್ತು ಕಾನೂನು ಬದ್ಧತೆಯನ್ನ ತೋರಿಸುತ್ತದೆ. ಅವರು ತುರ್ತು ನಿರ್ಧಾರಕ್ಕೆ ತೊಡಗದೆ ಅಧಿಕೃತ ದಾಖಲೆಗಳು ಬಂದ ನಂತರವೇ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದು ವಿಧಾನಸಭೆಯ ಗೌರವ ಮತ್ತು ಕಾನೂನಿನ ಆಧಿಪತ್ಯವನ್ನು ಎತ್ತಿ ಹಿಡಿಯುವಂತಿದೆ. ಮುಂದೆ ವಿನಯ್ ಕುಲಕರ್ಣಿ ಅವರು ಮೇಲ್ಮನವಿ ಮಾಡಿ ತಡೆಯಾಜ್ಞೆ ಪಡೆಯುತ್ತಾರೆಯೇ ಅಥವಾ ಶಾಸಕ ಸ್ಥಾನ ಖಾಲಿಯಾಗುತ್ತದೆಯೇ ಎಂಬುದು ಇನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.